ಓಪನ್ ತಂದಿದ್ದು ಬಂಗಾರ ಮಾಡಿಸಿರೋದು ಒಬ್ಬರೇ ಮೈಸೂರು ಆರ್ಟಿಫಿಷಿಯಲ್ ಮಾಡಿಸಿರೋದು. ಇವೆಲ್ಲ ಇದೆಲ್ಲ ಇದು ಬಂಗಾರದ ಎಲ್ಲ ಈ ದೇವ್ರು ಹೊರಗಡೆ ಎಲ್ಲ ಹೋಗುತ್ತಾ? ಹೊರಗಡೆ ತಮಿಳುನಾಡು, ಆಂಧ್ರ ಈಗೆಲ್ಲ ಹೊರಗಡೆ ಎಲ್ಲ ಹೋಗ್ತಾರೆ. ತಮಿಳುನಾಡೆಲ್ಲ ಅಂದ್ರೆ ಈಗ ದೇವ್ರು ಕರೆಸ್ತಾರೆ ಅಂತಾರಲ್ಲ ಹತ್ರ ಕರ್ಕೊಂಡು ಹೋಗ್ತಾರೆ. ಬಸ್ ಮನೆ ಹಬ್ಬಕ್ಕೆ ಮತ್ತೆ ಊರಿಂದ ಯಾವ್ದಾರ ಬಲಿಶಾಸ್ತ್ರ ಅದು ಕಿಲೋಮೀಟರ್ ಬಸ್ ಇರ್ತಲ್ವ ನಮ್ದು, ಅದು ಹುಡುಗರು ಬರ್ತಾರೆ, ಬಸ್ ಇರುತ್ತೆ. ಅಮ್ಮನವರು ಈಗ ಅಮ್ಮನವರಿಗೆ ಅಲ್ಲಿಂದ ಒಂದು ತಾಮ್ರದಂಡಿ ಫುಲ್ ಎಲ್ಲ ಇಡೀ ಏನ್ ಶರೀರ ಐತೆ ಮೇಲೆ ತುದಿಯಿಂದ ಕೆಳಗಡೆ ಇದು ಇದ್ರವರೆಗೂ ಅಲ್ಲಿಂದ ತಂದು ಇಲ್ಲಿ ಹೋಮದ್ದು ಶಕ್ತಿ ಇಲ್ಲಿಗೆ ಬಂದಿದೆ. ತಾಮ್ರದಂಡಿ ಇಲ್ಲಿಂದ ಇಲ್ಲಿಗೆ ಬಂದೈತೆ. ಇದು ಎಲ್ಲ ಮಾಡಿದ್ಮೇಲೆ ಇದು ಶಕ್ತಿ ಮತ್ತೆ ಅಮ್ಮನವರಿಗೆ ಅಲ್ಲಿಗೆ ಹೋಗ್ಬೇಕು. ಆ ತರ ಮಾಡಿರೋದು ಮೇಡಮ್. ಒಳಗಡೆ ಅದು ಎದಿಗೆ ಹಾಕಿ ಅಲ್ಲಿಂದ ಮತ್ತೆ ಬಲ್ದಕಾಲಿಯಲ್ಲಿ ಬಂಡೆ ಹಂಗೈತಲ್ಲ, ಆ ಬಂಡೆ ಮೇಲೆ ಬಲ್ದಕಾಲಿ ತಾಮ್ರನಿಗೆ ನಿಲ್ಸಿದ್ದಾರೆ. ಬಲ್ದಕಾಲ ಪ್ರತ್ಯಂಗಿರಿ ಅಮ್ಮನವರು, ಭದ್ರಕಾಳ ಅಮ್ಮನವ್ರ ವಿಗ್ರಹ ಆದ್ಮೇಲೆ ಈಗ ಪ್ರತ್ಯಂಗಿರಿ ಅಮ್ಮನವ್ರು ಮಾಡಿದ್ವಿ. ಈ ಅಮ್ಮನವ್ರಿಗೆ ಪೌರ್ಣಮಿ ದಿವಸ ಮೆಣಸಿನಕಾಯಿ ಹೋಮ ಇರುತ್ತೆ. ಸಂಜೆ 6 ಗಂಟೆ ಮೇಲೆ ಮೆಣಸಿನಕಾಯಿ ಹೋಮ ಇರುತ್ತೆ. ಎಲ್ಲ ಭಕ್ತರು ಬಂದು ಇದಕ್ಕೆ ಭಾಗವಹಿಸ್ಬೋದು. ಇವಾಗ 25 ವರ್ಷದಿಂದ ವೀರಭದ್ರ ಸ್ವಾಮಿ ಅವರು ಇಲ್ಲಿ ನೆಲೆಗೊಂಡಿದ್ರು. ಇವಾಗ ಭದ್ರಕಾಳಮ್ಮನ ಮಾಡಿಸ್ಬೇಕು ಅಂತ ಹೇಳಿ 51 ಅಡಿ ಭದ್ರಕಾಳಮ್ಮನ ಮಾಡಿಸಿದ್ದಾರೆ. ಇವಾಗ ಭಕ್ತಾದಿಗಳು ಚೆನ್ನಾಗಿ ನಡೀತಾ ಇದೆ. 48 ದಿವಸ ಪೂಜೆ ನಡೀತಾ ಇದೆ. ಇದು ಮುಗಿದ್ಮೇಲೆ ಅಮ್ಮನವರು ಇನ್ನೂ ವಿಜೃಂಭಣೆಯಿಂದ ನಡೀಬೇಕು ಅಂತ ಜನಗಳು ಭಕ್ತರೆಲ್ಲ ಕೇಳಿ. ಇದು ಕಣ್ಣು ಮಲೇಷ್ಯಾದಿಂದ ತರಿಸಿರೋದು ಮೇಡಮ್ ಅವರೇ. ಇದು ಕಣ್ಣು ರೊಟೇಟ್, ಈಗ ನಾವು ಆ ಕಡೆ ಎಡದ ಕಡೆಗೆ ಹೋದ್ರೆ ಹಂಗ್ ಬರುತ್ತೆ, ನಮ್ ಕಡೆ ವಾರ್ಗಣಾಗಿ ಆ ಕಡೆಗೆ ಹೋದ್ರೆ ಆ ಕಡೆಗೆ ವಾರ್ಗಣ ತರ ಬರುತ್ತೆ. ಇದನ್ನ ಇದೇ ವಿಶೇಷತೆ ಅಮ್ಮನವ್ರದ್ದು. ಇದನ್ನ ಅವರು ಶ್ರಮ ಪಟ್ಟು ಪಾಪ ಮಲೇಷ್ಯಾದಿಂದ ತರಿಸ್ಕೊಟ್ರು, ವಿಗ್ರಹ ಮಾಡಿದ್ರು ಅವ್ರು ತರಿಸ್ಕೊಟ್ಟಿದ್ರು ಮೇಡಮ್. ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಕಣ್ಣು ನಾವು ಯಾವ ಕಡೆ ನಿಂತ್ಕೊಂತೀವಿ ಅದೇ ಸೈಡ್ ಅಂದ್ರೆ ಆ ವಿಗ್ರಹ ನಮ್ಮನ್ನೇ ನೋಡ್ತಿರೋ ರೀತಿ ಕಂಗೊಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅರ್ಚಕರು. ಗುರುಗಳು ಯಾರ ಹತ್ರನೂ 1 ರೂಪಾಯಿನೂ ಕೇಳ್ದಂಗೆ ಎಲ್ಲ ಸ್ವತಃ ಅವ್ರ ದುಡ್ಡಲ್ಲೇ ಎಲ್ಲದನ್ನು ಮಾಡಿರೋದು. ಬಸವಣ್ಣನ ರಥ. ಬಸವಣ್ಣನ ನಾವು ಹೊರಗಡೆ ಯಾವ್ದಾದ್ರು ಭಕ್ತರು ಬರಬೇಕು, ನಮ್ಮ ಮನೆಗೆ ಬರಬೇಕು, ನಮ್ಮ ಇದನ್ನು ಕಷ್ಟ ಬಗೆಹರಿಸ್ಕೋಬೇಕು ಅಂತ ಕೇಳ್ಕೊಂಡಾಗ ಬಸವಣ್ಣ ಅಲ್ಲಿ ಹೋಗಿ ಅವರಿಗೆ ಕೆಲವು ಸಮಾಧಾನ ಹೇಳಿ ಮತ್ತು ಕೆಲವು ಅವ್ರನ್ನ ಕಷ್ಟ ಏನು ಅನ್ನೋದನ್ನ ನಿವಾರಣೆ ಮಾಡಿ ಬರುತ್ತೆ. ಮತ್ತು ಬಸವಣ್ಣ ಇಲ್ಲದೇ ಇದ್ದಾಗ ವೀರಭದ್ರ ಸ್ವಾಮಿನೂ ಭದ್ರಕಾಳಿನೂ ಹೊರಗಡೆ ಭಕ್ತರುಗಳಿಗೆ ಬೇಡಿಕೆ ಇದ್ದಾಗ ಅವರ ಮನೆಗೆ ಹೋಗಿ ಇದರಲ್ಲೇ ರಥದಲ್ಲೇ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿಂದ ಮತ್ತೆ ವಾಪಸ್ಸು ಸುರಕ್ಷಿತವಾಗಿ ಕರ್ಕೊಂಡ್ಬರ್ತಾರೆ. ಇವರು ನಮ್ಮ ಪ್ರಧಾನ ಅರ್ಚಕರು ರವಿಕುಮಾರ್ ಅವರ ಒಬ್ಬರೇ ಮಗ. ಸದ್ಯಕ್ಕೆ ಇವಾಗ ಇವರೇ ಇದನ್ನು ಮೇಲುಸ್ತುವಾರಿ ಮತ್ತು ಈ ಪೂಜೆ ಎಲ್ಲ ಇವರೇ ಮಾಡ್ತಾರೆ. ನಾವು ಏನೇ ಒಂದು ಕೆಲಸ ಮಾಡಕ್ ಹೋದ್ರು ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕಂತೆ. ಆ ಥರ ಇವರಿಗೆ ಗುರುವಾಗಿ ಅವರ ಸ್ನೇಹಿತರು ಇವರ ಬೆಂಬಲಕ್ಕೆ ನಿಂತಿದ್ರು. ಅದಕ್ಕೋಸ್ಕರ ಇವರು ಇಷ್ಟೆಲ್ಲ ಮಾಡೋಕೆ ಆಗಿತ್ತು. ನಿಂತು ನಮ್ಗೆ ಧೈರ್ಯ ಕೊಟ್ಟು ಮಾಡಿದ್ದು ನಮ್ಮ ಗುಡಿಗೌಡರು. ನಮ್ಮ ಅರ್ಚಕರಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅನ್ನೋದಕ್ಕೆ ಇದೇ ಕಾರಣ. ನಮ್ಮನ್ನು ಹೋಗೋಕ್ಕೆ ಬಿಡಲಿಲ್ಲ. ಮಳೆ ಬರ್ತಾಯಿದೆ ಬನ್ನಿ ಅಂತ ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ನಮಗೆ ಟೀ ಎಲ್ಲ ಮಾಡಿಸ್ಕೊಟ್ಬಿಟ್ಟು ನಮ್ಮ ಜೊತೆ ಸಮಾಧಾನವಾಗಿ ಕೂತ್ಕೊಂಡು ಒಳ್ಳೆ ರೀತಿಲಿ ಮಾತಾಡಿ ನಮಗೆ ಒಂದು